ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ದಿ SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸುಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳಾದರೆ ನನಗೆ ಒಂದು ಮೆಸೇಜ್ಗಳು ಮಾಡೋದಾಯಿತು, ಆಮೇಲೆ ಸಾಕಷ್ಟು ಕಮೆಂಟ್ಗಳು ಮಾಡೋದಾಯಿತು. ರಿಸಲ್ಟ್ ಬಿಟ್ರಾ 12:30 ಆಯಿತು, ನೀವು ಹೇಳಿರೋ ಟೈಮಿಗೆ ರಿಸಲ್ಟ್ ಏನಾದರೂ ಬಂತ ಅಂತ ಕೇಳ್ತಿದ್ರೆ ನೋಡಿ. ಈಗ ವ್ಯಾಲ್ಯೂಯೇಷನ್ ಒಬ್ಬ ವಿದ್ಯಾರ್ಥಿ ಕೂಡ ಹೇಳಿದರು, ಮತ್ತು ಯೂಟ್ಯೂಬಲ್ಲಿ ಕೂಡ ಹೇಳ್ತಿದ್ದಾರೆ. ನೀವು ನೋಡಿದರೆ ಇಲ್ವೋ ಗೊತ್ತಿಲ್ಲ, ಆಲ್ರೆಡಿ ನಿಮ್ಮ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ವ್ಯಾಲ್ಯೂಯೇಷನ್ ಮಾಡಿ ಚೆಕ್ ಕೂಡ ಮಾಡಿ ನಮ್ಮ ಆಲ್ರೆಡಿ ವೆಬ್ಸೈಟ್ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ವೆಬ್ಸೈಟಲ್ಲಿ ಕೂಡ ಅದು ಅಂದರೆ ಜಸ್ಟ್ ಏನಾಗಿರುತ್ತೆ ಅಂದರೆ, ವೆಬ್ಸೈಟಲ್ಲಿ ಚೆಕ್ ಮಾಡಿ ನಿಮ್ಮ ವೆಬ್ಸೈಟಲ್ಲಿ ಅಂದರೆ ಕಾಣಿಸುತ್ತಲ್ವ, ಇದರಲ್ಲೇ ಆಲ್ರೆಡಿ ಅದು ಅಪ್ಲೋಡ್ ಆಗಿದೆ. ಅದು ಈಗ ಸರ್ವರ್ಗೆ ಹೋಗುತ್ತೆ, ಅಲ್ಲಿ ಹೋಗಿ ಹೋಸ್ಟ್ ಮಾಡ್ತಾರೆ, ಲೈಕ್ ರಿಸಲ್ಟ್ನ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿ ನಿಮಗೆ ಇಲ್ಲಿ ಬರಬೇಕು. ಇವಾಗ ನಿಮ್ಗೆ ಇಲ್ಲೆಲ್ಲ ಬರಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊತದೆ. ಲೈಕ್ ರಿಸಲ್ಟ್ ವೆಬ್ಸೈಟ್ ಯಾವಾಗ ಅಪ್ಲೋಡ್ ಮಾಡಿ ನಿಮಗೆ ಬರಬೇಕಂದ್ರೆ ಯಾವಾಗಾದ್ರೂ ಅಪ್ಡೇಟ್ ಮಾಡ್ಬೋದು, ಯಾವಾಗಾದ್ರೂ ಬರ್ಬೋದು. ರಿಸಲ್ಟ್ ಸ್ಟಿಲ್ ಇನ್ನೂ 1 ಗಂಟೆ ಆಗಿದೆ. ಆಲ್ಮೋಸ್ಟ್ ಇವಾಗ ಟೈಮ್ ನೋಡ್ಬೋದು, 1 ಗಂಟೆ 2 ನಿಮಿಷ ಆಗಿದೆ. ಇನ್ನೂ ರಿಸಲ್ಟ್ ಯಾವುದೇ ಕಾರಣಕ್ಕೂ ಬಂದಿಲ್ಲ. ರಿಸಲ್ಟ್ ಬಿಟ್ಟ ತಕ್ಷಣ ಆದರೆ ನಾನು ನಿಮಗೆ ಲಿಂಕ್ ಆದರೆ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ, ಲಿಂಕ್ ಕೂಡ ಕೊಡ್ತೀನಿ. ಇನ್ನು ಇವತ್ತು ಈವ್ನಿಂಗ್ವರೆಗೂ ನೋಡೋಣ ರಿಸಲ್ಟ್. ಆಮೇಲೆ ಇನ್ನೊಂದು ಸ್ಟೂಡೆಂಟ್ಸ್ಗೆ ನೋಟಿಫಿಕೇಷನ್ ಕಳಿಸ್ತಾರ ಅಂತಂದು ನೋಡಿ. ಇದು ನ್ಯೂಸಲ್ಲಿ ಪ್ರೆಸ್ ಮೀಟಲ್ಲಿ ಯಾವುದೇ ಕಾರಣಕ್ಕೂ ಇದು ಅನೌನ್ಸ್ಮೆಂಟ್ ಆಗೋಲ್ಲ. ಬಟ್ ಆದರೆ ಫಸ್ಟ್ ಎಕ್ಸಾಮಲ್ಲಿ ಬಂದಾಗ ಒಂದು ನೋಟಿಫಿಕೇಷನ್ ಸುತ್ತೋಲೆ ಥರ ಕೊಟ್ಟಿದ್ದರು. ಆ PDF ಅಂತಾರೆ ಸ್ವಲ್ಪ ಜನ, ಪತ್ರ ಅಂತ ಕರೀತಾರೆ ಸ್ವಲ್ಪ ಜನ. ಆ PDF ಆಯಿತು, ಜಸ್ಟ್ ಆ ಒಂದು ಸುತ್ತೋಲೆನಾಯಿತು. ಈ ಸರಿ ಕೊಡ್ತಾರೋ ಇಲ್ವೋ ಅದು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಅನೌನ್ಸ್ಮೆಂಟ್ ಮಾಡ್ತೀವಿ ಅನ್ನೋದು ಕೂಡ ಎಲ್ಲಿ ಗೌರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ರಿಸಲ್ಟ್ ಬಿಟ್ಟ ತಕ್ಷಣ ಆದರೆ ನಾನು ನಿಮಗೆ ಲಿಂಕ್ ಆದರೆ ಕಳಿಸ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 1 ಗಂಟೆ 3 ನಿಮಿಷ ಆಯಿತು, ಇನ್ನೂ ರಿಸಲ್ಟ್ ಯಾವುದೇ ಕಾರಣಕ್ಕೆ ಅನೌನ್ಸ್ಮೆಂಟ್ ಆಗಿಲ್ಲ. ಈವ್ನಿಂಗ್ವರೆಗೂ ನೋಡೋಣ. ಅಷ್ಟೊತ್ತರ ಒಳಗಡೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಇದ್ದರೆ ಖಂಡಿತ ನಿಮಗೆ ಲಿಂಕ್ ಕಳಿಸ್ತೀನಿ. ಇಲ್ಲ ಆದರೆ ನಾಳೆ ನಾಡಿದ್ದು, ಒಟ್ಟಿನಲ್ಲಿ ರಿಸಲ್ಟ್ ಆದರೆ ಇವತ್ತು 1-2 ಡೇಸ್ ಒಳಗಡೆ ಬರಬೇಕು. ಇವತ್ತೇ ಬರುವಂಥ ಸಾಧ್ಯತೆಗಳಿದ್ದಾವೆ. ಬಂದ ತಕ್ಷಣ ಆದರೆ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ನೋಟಿಫಿಕೇಷನ್ ಬರುತ್ತೆ. ಲಿಂಕ್ ಕೂಡ ಕಳಿಸ್ತೀನಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ಲೈವ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ರಿಸಲ್ಟ್ ಏನೇನಾಯಿತು, ಏನಾಯಿತು, ಇನ್ನೂ ಇಲ್ವಾ, ಬಂದಿಲ್ವಾ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲದಲ್ಲಿ ಇದ್ದಾರೆ, ತುಂಬ ಕುತೂಹಲದಲ್ಲಿ ಇದ್ದಾರೆ. ಆಮೇಲೆ ನಂದು ಇಷ್ಟು ಸಬ್ಜೆಕ್ಟು, ನಾನು 5 ಸಬ್ಜೆಕ್ಟ್ ಪಾಸ್ ಆಗಿದ್ರೆ 1 ಸಬ್ಜೆಕ್ಟು ಆ ಥರ ಕಮೆಂಟ್ಸ್ಗಳು ನೋಡ್ತಿದ್ದೆ ನೋಡಿ. 5 ಸಬ್ಜೆಕ್ಟ್ ಪಾಸ್ ಆಗಿ 1 ಸಬ್ಜೆಕ್ಟ್ ಜಸ್ಟ್ 1-2-3 ಮಾರ್ಕ್ಸ್ ಬೇಕಾಗಿದ್ರೆ ಖಂಡಿತ ಪಾಸ್ ಮಾಡ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಎಷ್ಟು ಗ್ರೇಸ್ ಮಾರ್ಕ್ಸು ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಲೈವ್ ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀನಿ. ಜೆನ್ಯೂನ್ ಆಗಿರೋದು ಕೊಡ್ತಾ ಇರ್ತೀನಿ. 100% ಬರುವಂಥ ಸ್ಕಾಲರ್ಶಿಪ್ ಆದರೆ ಕೊಡ್ತಾ ಇರ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ರಿಸಲ್ಟ್ ಬಿಟ್ಟ ತಕ್ಷಣ ನಿಂಗೆ ಅಪ್ಡೇಟ್ ಮಾಡ್ತೀನಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.